ನಾನು ರಾಮನು ಬಂದಿದ್ವಲ್ಲ. ಏನಯ್ಯ ರಾಮು? ನೀವು ಆಂಜನೇಯ ರಾಮನ್ ಭಕ್ತ ಅಂತ ತಾನೇ ಹೇಳಿದ್ದು? ಹೌದು. ಮತ್ತೆ ಅವರಿಬ್ರು ನನ್ನ ಸಿನಿಮಾದಲ್ಲಿ ಯಾಕೆ ಯುದ್ಧ ಮಾಡ್ತಿದ್ರು? ರಾಮು, ನೀನ್ ತಾನೇ ಸಿನಿಮಾ ನೋಡಿದ್ದು, ಅದು ನಿನಗೆ ಅರ್ಥವಾಗಿರ್ಬೇಕಲ್ವೇ? ಅದ್ ಸರಿ, ರಾಮ ಆಂಜನೇಯ ಯುದ್ಧ ಮಾಡೋದು ಸರಿನಾ ಸರ್? ರಾಮು, ರಾಮಾಂಜನೇಯ ಯುದ್ಧ ಅನ್ನೋದು ಒಂದು ಕಲ್ಪನೆ. ರಾಮನಾಮದ ಶಕ್ತಿ ರಾಮಬಾಣಕ್ಕಿಂತ ದೊಡ್ಡದು ಅಂತ ತೋರಿಸೋದಕ್ಕೆ ಒಬ್ಬ ಕವಿ ಬರೆದಿರೋ ಕಥೆ. ಅದು ಸರಿಯೋ ತಪ್ಪೋ, ನಿಜವೋ ಸುಳ್ಳು ಅಂತ ಯೋಚನೆ ಮಾಡಬಾರ್ದು. ಆ ಕಥೆಯಲ್ಲಿರೋ ತತ್ವನ ಅರ್ಥ ಮಾಡ್ಕೋಬೇಕು, ಅದರಂತೆ ನಾವು ನಡೀಬೇಕು. ರಾಮನಾಮನ ಸದಾ ಜಪ ಮಾಡೋದ್ರಿಂದ ಎಂಥ ಕಷ್ಟ ಬಂದ್ರೂ ಸುಲಭವಾಗಿ ಪರಿಹಾರವಾಗುತ್ತೆ ಅನ್ನೋದೇ ಆ ಕಥೆಯ ನೀತಿ. ಅರ್ಥವಾಯ್ತೆ? ನಾನ್ಯಾರು? ನಾನ್ಯಾವ ಕಾದೋನು? ನಂಗೆ ಎಷ್ಟು ವರ್ಷ? ನಾನು ಹುಟ್ಟಾಗಿದ್ದ ಜಾಗ ಹೆಂಗಿತ್ತು? ಕಾಡು. ಆಗ ಸೂರ್ಯ ಪಶ್ಚಿಮದಾಗ ಹುಟ್ಟಿ ಪೂರ್ವದಾಗ ಮುಳುಗ್ತಿದ್ದ. ಆಗ ನಾನಿನ್ನು ಹುಡುಗ, ಪುಟಾಣಿ ಹುಡುಗ. ಲೇ, ಆಗ ನಿನ್ನಂಗ್ ನಾನು ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆ. ಆಗ ನಡೆದ ಕತೆ ಏನ್ ರಾಮು, ಏನು? ಆ ದೊಡ್ಡಜ್ಜ ದಿನಾಗ್ಲೂ ರಾತ್ರಿ ಎಲ್ಲಾರನ್ನು ಕುರ್ಸ್ಕೊಂಡ್ ಕತೆ ಹೇಳ್ತಾನೆ. ಓಬಿರಾಯನ್ ಕಾಲದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದ, ಪೂರ್ವದಲ್ಲಿ ಮುಳುಗ್ತಿದ್ದ ಅನ್ನೋ ಮುದುಕ ತಾನೇ? ಆ ಒಂಟಿ ಕಣ್ಣಿನ ಹುಲಿ ಇನ್ನೂ ಆ ಕಣ್ವೆ ಕಾಡ್ಲೇ ಇದೆಯಂತೆ. ಯಾರ ಹೋದ್ರೆ ತಿನ್ಬಿಡ್ತಾ ಸರ್? ಇಲ್ಲ ರಾಮು, ಅದೆಲ್ಲ ಬರೀ ಕಟ್ಟು ಕಥೆ. ಅಜ್ಜ ಹುಡುಗ ಆಗಿದ್ದಾಗ ನೋಡಿದ್ದು ಅಂತಾನೆ. ಇನ್ನು ಆ ಹುಲಿ ಇರುತ್ತೆ? ಎಲ್ಲಾರ ಹೋಗಿರ್ತಾ ಸರ್? ಇಲ್ಲ, ಆ ಪ್ರಾಣಿಗಳೆಲ್ಲ ಬದುಕಿರೋದೇ 20 ವರ್ಷ, ಆಮೇಲೆ ಸತ್ತು ಹೋಗುತ್ತೆ. ಅಜ್ಜ ಇನ್ನೂ ಬದುಕಿದೆ, ಇನ್ನೂ ಸೇಡ್ಗೋಸ್ಕರ ಕಾಯ್ತಾ ಇದೆ ಅಂದ. ಅದು ಕಥೆ. ಕಥೆ ಬೇರೆ, ಸತ್ಯ ಬೇರೆ. ಹಾಗಾದ್ರೆ ನೀವ್ ಹೇಳಿದ ರಾಮನ್ ಕತೆ? ಅದು ನಡೆದದ್ದು ಸತ್ಯ. ಬರ್ತೀನಿ ಸರ್. ಇದನ್ನ ನಾನು ಎತ್ಕೊಂಬರ್ಲಾ? ಯಾರಪ್ಪ ನೀನು? ನಿನ್ ಹೆಸರೇನು? ರಾಮು ಅಂತ. ಎತ್ಕೊಂಬರ್ಲಾ? ಬಾ ರಾಮು. ಇದನ್ನ ನಿಮ್ ಮನೆ? ಈ ಮನೇಲಿ ನೀವೊಬ್ರೇನ ಇರೋದು? ಇಲ್ಲಿ ನಾನೊಬ್ಳೇ ಇರೋದು. ಊರ್ನಲ್ಲಿ ನಮ್ಮಮ್ಮ ಇದ್ದಾರೆ. ನಿನ್ ವಯಸ್ಸಿನವನೇ ಒಬ್ಬ ತಮ್ಮ ಇದ್ದಾನೆ. ನೀವಿಲ್ಲೇನ್ ಮಾಡ್ತೀರಾ? ಹೆಲ್ತ್ ಅಸಿಸ್ಟೆಂಟ್. ನನಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ಅಂದ್ರೆ ಆರೋಗ್ಯ ಸಹಾಯಕಿ ಅಂತ. ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ, ಕುಟುಂಬ ಯೋಜನೆ ಬಗ್ಗೆ ಇಲ್ಲಿ ಜನಕ್ಕೆ ತಿಳುವಳಿಕೆ ಕೊಡೋದು. ನೀನ್ ಪುರ್ಸತ್ತಿದ್ದಾಗಿಲ್ಲ ನೀನ್ ಇಲ್ಲಿಗೆ ಬಾ, ನಾನು ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಸಾಮ, ನಿನ್ ಮನೆಯಲ್ಲಿ? ಇಲ್ಲೇ ಹತ್ರ. ನಾನ್ ಸ್ಕೂಲಿಂದ ಬರ್ತಾ ಹೀಗೆ ಬರ್ತೀನಿ. ನಿಮ್ಗೆ ಏನಾರ ಸಾಮಾನ್ ಬೇಕಾದ್ರೆ ಹೇಳಿ, ನಾ ತಂದ್ಕೊಡ್ತೀನಿ. ನೀನ್ ಮಾತಾಡ್ತಾ ಇದ್ರೆ ನನ್ನ ತಮ್ಮ ಮಾತಾಡಿದ ಹಾಗೆ ಆಗುತ್ತೆ. ಬರ್ತೀನಿ. ರಾಮು, ರಾಮು, ಏನ್ ಮಾಡ್ತಿದ್ಯಪ್ಪ? ಓದ್ತಿದ್ದೀನಿ ದೊಡ್ಡಪ್ಪ. ಏನ ಬಂದೆ? ರಾಮು ಕಲಿ ಕಾಗದ ಓದಿಸೋ ಅಂತ ಬಂದಿ. ಹೊಸಿ ಓದಿ ಹೇಳು ಮಗ. ಇಷ್ಟ ರೂಪತ್ತದೆ ಅವರಿಗೆ. ನಿಮ್ಮ ಮಗ ಮಾಡುವ ನಮಸ್ಕಾರಗಳು. ನಾನು ಕ್ಷೇಮ.
ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ಬಂಗಾರಿ ಮನೆ ಜಗ್ಲಿ ಮೇಲಿದ್ದೀನಿ. ಊಟಕ್ಕೆ ಲಾಟ್ರಿ. ತಕ್ಷಣ ದುಡ್ಡು ಕಳಿಸು ಪಾಪಣ್ಣ. ನೋಡ್ದೆ ಪಾರ್ವತವ ಹೆಂಗೈತೆ ಕಾಲ. ವಯಸ್ಸು ಬಂದ್ ಮಗ ಅಪ್ಪನ ಸಹಾಯ ಮಾಡೋದ್ ಬಿಟ್ಟು ನನ್ನನ್ನ ದುಡ್ಡು ಕಳಿಸುವಂತ ಕಾಗದ ಬರ್ದವನಲ್ಲ ಅವ್ಯಕ್ ನನ್ ಮಗ. ಕೆಲ್ಸ ಸಿಕ್ಕಿದ್ರೆ ಕಳಿಸ್ತಾ ಇದ್ದ. ಕೆಲಸ ಮಾಡೋ ಮುಖಾನ ಅದು. ಒಳ್ಳೆ ಮಕ್ಳು ಹುಟ್ಟಬೇಕಾದ್ರು ಪುಣ್ಯ ಮಾಡಿರ್ಬೇಕು ಚಿನ್ನಪ್ಪ. ರಾಮು, ನಾಳೆ 11 ಗಂಟೆಗೆ ಒಂದ್ ಕಾರ್ಡ್ ತಗೊಂಬರ್ತೀನಿ. ಹೊಸಿ ಬರ್ಕೊಟ್ಬಿಡು ಮಗ. ನಾಳೆ 11 ಗಂಟೆಲಿ ಸ್ಕೂಲ್ ಇರ್ತೀನಿ ದೊಡ್ಡಪ್ಪ. ಏನ್ ಸ್ಕೂಲು, ಏನು ಓದ್ ಉದ್ಧಾರ ಆಗ್ತೀಯೋ ನಾ ಕಾಣಿ. ಬರ್ತೀನಿ ಚಿನ್ನಪ್ಪ. ತಗೋ ದೊಡ್ಡಪ್ಪ. ನೋಡ್ರಿಯಾ ಪಾರ್ವತಿ, ಅಣ್ಣ ಓದ್ಬೇಡ ಓದ್ಬೇಡ ಅಂತ ಹೇಳ್ತಾನೆ. ರಾಮು 4 ಅಕ್ಷರ ಕಲ್ಸಿದಿಕ್ತಾನೆ ಇವತ್ತು ಕಾಗದ ಓದಿದ್ದು. ರಾಮ, ಏನೋ ಮಾತಾಡಿಸ್ದೆ ಹಂಗೆ ಹೋಗ್ತಾ ಇದ್ಯಾ? ಆವಾಗ್ಲೇ ದೊಡ್ಡ ಪಂಡಿತ ಆಗ್ಬಿಟ್ಯಾ? ಸ್ಕೂಲ್ ಗೊತ್ತಾಯ್ತು ದಾಸ. ದೊಡ್ಡ ಅಜ್ಜನ್ ಕತೆಗೂ ಬರ್ಲಿಲ್ಲ, ನಮ್ ಜೊತೆ ಆಟ ಆಡೋಕ್ಕೂ ಬರ್ಲಿಲ್ಲ. ನಮ್ಗಿಂತ ನಿನ್ಗೆ ಸ್ಕೂಲೇ ಹೆಚ್ಚಾಗೋಯ್ತಾ? ನೀವಂತೂ ಸ್ಕೂಲಿಗೆ ಸೇರಿಲ್ಲ, ಹಾಗಂತ ನಾನು ನಿಮ್ ಜೊತೆ ಸೇರ್ಕೊಂಡು ಸಗಣಿ ಎತ್ತಾ? ನನ್ ಮಗನೇ, ನನ್ ಕೈಗೆ ಸಿಗಲ್ವಾ ನೀನು? ನೋಡ್ಕೋತೀನಿ ಹೋಗೋ. ರಾಮು, ನೀರ್ ತಂದಿದ್ ಸಾಕ್ ಬಾ. ಬಂದೆ. ಎಲ್ಲಿ ನಿನ್ ಹೆಸರು ಸ್ಪೆಲ್ಲಿಂಗ್ ಹೇಳು. RAMU ರಾಮು. ವೆರಿ ಗುಡ್. ನೀನ್ ತುಂಬಾ ಜಾಣ. ಹೇಳ್ಕೊಟ್ಟಿದ್ನೆಲ್ಲ ಬೇಗ ಕಲ್ತ್ಕೋತೀಯ. ನನಗೆ ದೊಡ್ಡ ದೊಡ್ಡ ಕತೆ ಪುಸ್ತಕ ಓದ್ಬೇಕು ಅಂತ ಆಸೆ. ಓದುವಂತೆ. ಈಗ ಇದನ್ನ ಹೇಳು. CAT ಕ್ಯಾಟ್, ಬೆಕ್ಕು. CAT ಕ್ಯಾಟ್, ಬೆಕ್ಕು. MAT ಮ್ಯಾಟ್, ಚಾಪೆ. MAT ಮ್ಯಾಟ್, ಚಾಪೆ. RAT ರ್ಯಾಟ್, ಇಲಿ. RAT ರ್ಯಾಟ್, ಇಲಿ. CAT ಕ್ಯಾಟ್, ಬೆಕ್ಕು. MAT ಮ್ಯಾಟ್, ಚಾಪೆ. RAT ರ್ಯಾಟ್, ಇಲಿ. ಇಲಿ? ಎಲ್ಲಪ್ಪ ಇಲಿ? ಇಲಿ ಇಲ್ಲಮ್ಮ, ನಾನು ಇಂಗ್ಲಿಷ್ ಪಾಠ ಜ್ಞಾಪಿಸ್ಕೊತಾ ಇದ್ದೆ. ಅದ್ರಲ್ಲಿ RAT ರ್ಯಾಟ್ ಅಂದ್ರೆ ಇಲಿ. ಸರಿ, ಮಲ್ಕೋ ಮಗ. ಓ, ಬಂದ್ಯಾ? ಬಾ, ಪುಸ್ತಕ ತಂದಿದ್ದೀನಿ. 50 ಪೈಸಾ ಕೂಡಿಟ್ಟಿದ್ದೀನಿ. ಯಾವ್ದಾರ ಪುಸ್ತಕ ಬರುತ್ತಾ? ಬೇರೆಯವ್ರಿಗಾದ್ರೆ 75 ಪೈಸಾ, ನಿಂಗೋಸ್ಕರ 50 ಪೈಸಾ. ಹೊಸದಕ್ಕೆ 3 ರೂಪಾಯಿ ಆಗುತ್ತೆ. ಈ ಪುಸ್ತಕದಲ್ಲಿ 2 ಹಾಳೆನೇ ಇಲ್ಲ. ಅದಕ್ಕೆ ಕಡಿಮೆ ಬೆಲೆ ಕೊಟ್ಟಿರೋದು. ಜನಪ್ರಿಯ ವಾಲ್ಮೀಕಿ ರಾಮಾಯಣ. ಇದ್ಯಾವತ್ತಂದ್ರಿ? ನೋಡ್ಬಿಟ್ಟ, ಇನ್ನೂ ನಿನ್ನ ಕಣ್ಣಿಗೆ ಯಾಕೆ ಬೀಳಿಲ್ವ ಅಂತಿದ್ದೆ. ಹೊಸ ಪುಸ್ತಕ. ಎಷ್ಟಿದೆ ಬೆಲೆ? 10 ರೂಪಾಯಿ ಆಗುತ್ತೆ. ಹಬ್ಬ, 10 ರೂಪಾಯ? ಓದ್ಬೇಕು ಅಂತ ಇಷ್ಟ ಇದ್ದವರು 100 ರೂಪಾಯಿ ಆದ್ರೂ ಕೊಂಡ್ಕೋತಾರೆ. ನನಗೂ ಓದ್ಬೇಕು ಅಂತ ಇಷ್ಟ. ನಾನು ಅದನ್ನ ಯಾವ ತರ ಕೊಂಡ್ಕೋತೀನಿ.
ರಾಮು ಇದ್ಯಾವ ಪುಸ್ತಕನೋ? ಸುಧಾಮನ್ ಕತೆ. ಸುಧಾಮ ಅಂದ್ರೆ ಯಾರು? ಕೃಷ್ಣನ್ ಭಕ್ತ. ತುಂಬಾ ಚೆನ್ನಾಗೈತೆ. ಎಲ್ ಕೊಂಡ್ಕೊಂಡ್ಯೋ? ಮುತ್ತಣ್ಣನ ಅಂಗಡಿಲಿ 50 ಪೈಸಾ ಕೊಟ್ಕೊಂಡ್ಕೊಂಡೆ. ಇದ್ಯಾವ ಅಕ್ಷರ? ಇದು ಸು, ಇದು ದಾ, ಇದು ಮಾ. ಸುಧಾಮ. ಸುಧಾಮ ತುಂಬಾ ಚೆನ್ನಾಗೈತೆ. ರಾಮು ಶಿಬಿಕಾ ಮರ ನೋಡ್ದಾ? ನೋಡ್ದೆ. ಒಂದೇ ಒಂದ್ ಕಿತ್ಕೊಡೋ. ನನ್ ಬೇಡಪ್ಪ, ನೀ ಬೇಕಾರೆ ಕಿತ್ಕೋ. ನನ್ ಕಾಲ್ ಪೆಟ್ಟಾಗೈತೆ. ನೀ ನನ್ ಸ್ನೇಹಿತ ಅಲ್ವಾ? ಒಂದೇ ಒಂದ್ ಕಿತ್ಕೊಡೋ. ಸರಿ. ತಗೋ, ನೀನ್ ತಿನ್ನು. ಅದು ನಿನ್ನಂಗೆ ಓದ್ ಕಲಿಬೇಡ್ವೇನೋ, ದೊಡ್ಡ ಪಂಡಿತ ಆಗ್ಬೇಡ್ವೇನೋ? ನಿನ್ ಪುಸ್ತಕ ಏನಿದ್ರು ಕತ್ತೆ ತಿನ್ನಕ್ಕೆ ಲಾಯಕ. ನೀನ್ ಮನೆಗೆ ಹೋಗು, ಅವ್ರ ಅಪ್ಪನ್ ಕೇಳಿ ಈ ಕತ್ತೆ ಕಾಲ ಕಟ್ಟಿಸ್ತೀನಿ, ನೀನ್ ಹೋಗು. ಏಯ್ ಬಡವಾ, ಬರೋದ್ರಲ್ಲಿ ಕತ್ತೆ ಹಾಕ್ಬಿಡ್ತೀಯ ನೀನು ಅತ್ತಾಗಿ ನೀನ್ ಚರ್ಮ ಸುಳ್ತೀನಿ, ಹೋಗ್ಬಿಡತ್ತದೆ. ಏಯ್ ಮಕ್ಕ ಬರ ನೋಡು, ನೀನ್ ಜಾಸ್ತಿ ಆಗಿ ಲಾಡಾಗ ನೋಡಿಲ್ಲ. ಏಯ್ Right, everybody in. window. Okay, sit down. Let's go. Bye. Bye. ಚಿನ್ನಪ್ಪ, ಬಂದವರೆಲ್ಲ ಊರ್ ಗಂಟಾಗಾಯ್ತು. ನಿನ್ ಸೌದೆ ತಗೊಳಕ್ ಯಾರಿದಾರ ಇಲ್ಲಿ? ಹೋಗು. ಏ ಚಿನ್ನಪ್ಪ, ಏನ್ ಇನ್ನೂ ತಲೆ ಮ್ಯಾಗಿನ ಹೊರೆ ಇಳಿಲಿಲ್ಲೇನೋ? ಇಲ್ಲ ದೊಡ್ಡಜ್ಜ, ಬೆಳಗ್ನಿಂದ ಒಂದ್ವರೆನೂ ವ್ಯಾಪಾರ ಆಗಲಿಲ್ಲ. ನಾಳೆ ಗಂಜಿಗೂ ಬೇರೆ ದಾರಿ ಇಲ್ಲ. ಬ್ಯಾಸ್ಗೆ ಮುಗೀತು, ಬಂದಿದ್ದವರೆಲ್ಲ ಊರ್ ಬಿಟ್ರು, ಎಲ್ಲೋ ವ್ಯಾಪಾರ. ಇನ್ ಮತ್ತೆ ಬ್ಯಾಸ್ಗೆ ಬರ ಗಂಟ ಹೊಟ್ಟೆ ಮ್ಯಾಗ ಹೊತ್ತೆ ಬಟ್ಟೆನೆ. ಚಿನ್ನಪ್ಪ, ನಾನು ಹುಡುಗನಾಗಿದ್ದಾಗ ಅಯ್ಯೋ ಇಲ್ಲೆಲ್ಲ ಬರೀ ಹಣ್ಣನ ಮರಿಗಳೇ ಕಾಣು. ಪಾಪಿಗಳು ಎಲ್ಲ ಕಡ್ದು ಬಿಟ್ರಪ್ಪ, ಕಡ್ದು ಬಿಟ್ರು. ಕಾಲ ಕೆಟ್ಟೋಯ್ತು. ಬರ್ತೀನಜ್ಜ.